ಎಷ್ಟು ದಿನ ಇದ್ದರೂ ಒಳ್ಳೆ ಹೆಸರು ತೊಗೊಂಡು ನಿಯತ್ತಿಂದ ಬದುಕಿ ಅದರಲ್ಲಿ ಒಂದು ಹೆಸರು ಅಂತ ಮಾಡಿ ಹೋಗಬೇಕು. ಇಂಥ ನಮ್ಮ ಪುಣ್ಯಾತ್ಮ ನಮ್ಮನ್ನು ಕರ್ಕೊಂಡೋದ, ಇವನ ಜೊತೆ ನಾವು ಯಾಕೆ ಹೋದ್ನೋವಪ್ಪ ಅಂತ ಅನ್ನಿಸ್ಬಾರ್ದು ಜನ. ಕರೆಕ್ಟ್. ಯಾಕೆಂದರೆ ನಾನು ಹಲವಾರು ಏಳು ಬೀಳುಗಳನ್ನ ನೋಡಿರೋನು. ನಾವು ಯಾವುದನ್ನು ಏನು ನಮ್ಮ ಮನೆಯಿಂದ ತಂದು ಮಾಡಿ ನಾವು ಸಂಪಾದನೆ ಮಾಡಿದ್ದಿಲ್ಲ, ಎಲ್ಲವೂ ಸಮಾಜ ಕೊಟ್ಟು ಮತ್ತೆ ಸಮಾಜಕ್ಕೆ ನನ್ನ ಕೈಲಿ ಸಾಧ್ಯ ಆದಷ್ಟು ಸೇವೆ ಮಾಡೋಣ. ಕೊಡ್ತಾನೆ, ನಿಯತ್ತಿರೋ ಕಡೆ ಯಾವತ್ತೂ ಭಗವಂತ ಮೋಸ ಮಾಡಲ್ಲ ಅನ್ನೋದು ಮುಂಚೆಯಿಂದನೂ ಅಷ್ಟೇ, ಇವತ್ತಿಗೂ ನನ್ನ ಅನುಭವ. ಇಲ್ಲಿ ಥರ ನಂದೇನೋ ಜೋಬಲ್ಲಿ ಮೊಬೈಲ್ ಬಿದ್ದೋಯ್ತು ಕಳೆದೋಯ್ತು ಅಂತ ಹೌದಾ ಕಂಪ್ಲೇಂಟ್ ಬರ್ದು ಕೊಟ್ಟು ಹೋಗು ಅಂತ ಅಂದ್ಬಿಟ್ಟು ಹೇಳಲ್ಲ. ಸೊ ಅಲ್ಲೇನು ಮಾಡ್ತಾರೆ, ಫಸ್ಟು ಇವ್ರನ್ನ ಕೂರಿಸಿ ಒಳಗೆ ಅಂತಾರೆ. ಫಸ್ಟು ನಮ್ಮ ಬಗ್ಗೆ ತನಿಖೆ ನಡೆಯುತ್ತೆ, ನಾನು ಬಂದಿರೋ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ತಾರೆ. ಅದನ್ನೆಲ್ಲ ಪ್ರೂವ್ ಮಾಡಬೇಕು ಅಂದರೆ ಹಲವಾರು ತಾಸುಗಳೆಲ್ಲ ಹಲವಾರು ದಿನಗಳು. ವಿದೇಶ ಪ್ರವಾಸ ಅನ್ನೋದು ಒಂದು ನಮ್ಮ ವೈಯಕ್ತಿಕ ಪ್ರವಾಸವೂ ಹೌದು, ಅದು ಈ ದೇಶದ ಪ್ರಾತಿನಿಧಿಕ ಪ್ರವಾಸವೂ ಹೌದು. ಗೋಲ್ಡ್ ಬೆಲೆ ಏನಿರುತ್ತೋ ಅಷ್ಟು ಬೆಲೆ ತೊಗೊತಾರೆ, ಮೇಕಿಂಗ್ ಚಾರ್ಜ್ ಒಂದು ಸೇರಿಸ್ತಾರೆ. ಅಷ್ಟೊಂದು ತರ್ಬೋದು ನಾವು ಇದೆ, ಅಷ್ಟು ತರ್ಬೋದು. ಇನ್ನು ಕೆಲವ್ರು ಏನು ಮಾಡ್ತಾರೆ, ನಾವು ಊರಿಂದನೇ ಹಾಕೊಂಬಂದಿದ್ವಿ ಅಂತೇಳಿ 100-200 ಗ್ರಾಮು ಯಾರಾದರೂ ಈಗ ನನ್ನ ಜೊತೆ ಬರೋರು ತಂದಿರಲ್ಲ ಅಂಥವ್ರ ಹತ್ರ ಎಲ್ಲ ಒಂದೊಂದು ಸರ ಕೊಟ್ಟು ಮಾಡಿ ಹಾಕಿಸ್ಕೊಂಡು ಅದು ಇರ್ತಾರೆ. ಆ ಥರ ಅದು ಕಾನೂನು ಬಾಹಿರ. ಆದರೆ ಯಾರು ಏನು ತೆಗೆದು ಈ ಗಟ್ಟಿ ನೀವು ಹೇಳಿ ರೈನರಾವ್ ಥರ ಆ ಥರ ಎಲ್ಲ ಮಾಡಿದ್ರೆ ಆದಾಗ ಆವಾಗ ಮುಲಾಜಿಲ್ಲ ಸಿಕ್ಕೇ ಬೀಳ್ತಾರೆ. ನಾನು ಬಹಳ ಕಾಲದಿಂದ ನಿಮಗೆ ಕೇಳಬೇಕು ಮತ್ತು ನಿಮ್ಮೊಟ್ಟಿಗೆ ಹೋದಾಗಲೂ ಅಂಥದ್ದೊಂದು ಎಕ್ಸ್ಪೀರಿಯನ್ಸು ಆಯಿತು, ಅದನ್ನು ಹೇಳ್ತೇನೆ. ಪ್ರವಾಸಿಗರಿಗೆ ನಿಮ್ಮೊಟ್ಟಿಗೆ ಬರುವಾಗ ಎಚ್ಚರಿಕೆಯ 1, 2, 3, 4 ಅಂತ ಒಂದು ಪಾಯಿಂಟ್ಸ್ ಹೇಳೋದಿದ್ರೆ ಏನು ಎಚ್ಚರಿಕೆ ಪಾಯಿಂಟ್ ಹೇಳ್ತೀನಿ? ಸರ್, ಮೊದಲನೇದಾಗಿ ಸಮಯ ಪಾಲನೆ ಮಾಡಿ. ಎರಡನೇದಾಗಿ ನಾವೇನು ಸಮಯ ಕೊಟ್ಟಿರ್ತೀವಿ ಅಥವಾ ಏನು ಗುಂಪಲ್ಲಿರ್ತೀವಿ ಆ ಗುಂಪು ಬಿಟ್ಟು ಹೊರಗೆ ಹೋಗಬೇಡಿ. ಅವ್ರವ್ರ ಇಷ್ಟದ ಪ್ರಕಾರ ಇಲ್ಲೋ ಅಲ್ಲಿಗೆ ಹೋಗಿ ಬರ್ತೀನಿ ಇಲ್ಲಿಗೆ ಹೋಗಿ ಬರ್ತೀನಿ, ನಾಳೆ ಆ ಸಣ್ಣ ತೊಂದರೆ ಏನಾಗುತ್ತೆ ನಮಗೆ ತುಂಬ ಭಾರೀ ಥರನಾದ ದಂಡವನ್ನು ತರಬೇಕಾಗಿ ಬರುತ್ತೆ. 2 ಮೂರನೇ ಎಚ್ಚರಿಕೆ ನಾನು ಕೊಡೋದೇನು ಮಾಡ್ತೀನಿ, ಏನು ಹೇಳ್ತೀನಿ ಅಂದರೆ ನಿಮ್ಮ ಏನು ಮೆಡಿಸಿನ್ಸ್ ಇರುತ್ತೆ, ಪ್ರಿಸ್ಕ್ರಿಪ್ಷನ್ಸು ಮತ್ತು ಪಾಸ್ಪೋರ್ಟ್, ಮೇಯ್ನ್ ಒರಿಜಿನಲ್ ಪಾಸ್ಪೋರ್ಟ್, ಇದನ್ನು ಮರೀದೇ 1 ತಿಂಗಳು ನೀವು ಯಾವತ್ತು ನನ್ನ ಜೊತೆ ಕಮಿಟ್ ಆಗ್ತೀರಾ ಪ್ರವಾಸಕ್ಕೆ ಅಂತ ಅವತ್ತಿಂದನೇ ಹೇಳೋಕ್ಕೆ ಶುರು ಮಾಡ್ತೀನಿ. ನಾನು ಏನಿಲ್ಲ ಅಂದರೂ ನಾನು ಮ್ಯಾನೇಜ್ ಮಾಡ್ತೀನಿ. ನಿಮ್ಮ ಹತ್ರ ಹಣ ಇಲ್ವಾ, ನಾನು ಮ್ಯಾನೇಜ್ ಮಾಡ್ತೀನಿ. ಅಲ್ಲಿಗೆ ಹೋದಾಗ ಬಟ್ಟೆ ಇಲ್ವಾ, ನಾನು ಮ್ಯಾನೇಜ್ ಮಾಡಿಸ್ತೀನಿ. ಆದರೆ ಪಾಸ್ಪೋರ್ಟ್ ಮರಿಬೇಡಿ, ಮೆಡಿಸಿನ್ಸ್ ಮರಿಬೇಡಿ. ನೀವು ಮೊನ್ನೆ ನಿಮ್ಮ ಪಾಸ್ಪೋರ್ಟ್ ನೀವು ಇಷ್ಟೆಲ್ಲ ಹೇಳೋ, ಹೌದು, ನಿಮ್ದು ಏನೇನೋ ಬೇರೆ ಬೇರೆ ಸಮಸ್ಯೆಯಲ್ಲಿ ಹೌದು ಹೌದು ಜನರನ್ನು ನಿಭಾಯಿಸುವ, ಮುಂದಿನ ಟೂರ್ ಅನ್ನ ಅರೇಂಜ್ಮೆಂಟ್ ಮಾಡುವ ಆ ಟೆನ್ಷನ್ ಅಲ್ಲಿ ನಿಮ್ಮ ಬ್ಯಾಗ್ ಅನ್ನೇ ನೀವು ಬಿಟ್ಟು ಬಂದ್ರಿ. ಆಯ್ತು ಸರ್. ಆದ್ರೆ ನನಗೆ ಆಶ್ಚರ್ಯ ಅಂದ್ರೆ ಕೇಲ್ ಟವರ್ಸ್ ಅಲ್ಲಿ ಹೌದು ನೀವು ಹೊರಗಡೆ ಒಂದು ಗಿಡದ ಹತ್ರ ಬ್ಯಾಗ್ ಬಿಟ್ಟು ಬಂದಿದ್ದೀರಿ. ಹೌದು ಸರ್. ನಿಮ್ಮ ಪಾಸ್ಪೋರ್ಟ್ ಇದೆ, ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸು, ಹಣ ಎಲ್ಲವೂ ಇದೆ. ಇತ್ತು ಸರ್. ಆದ್ರೆ 3-4 ತಾಸಿನ ನಂತರ ನಿಮಗೆ ಎಚ್ಚರ ಮತ್ತೆ ಸಿಕ್ತು. ಆದ್ರೆ ಅಲ್ಲಿ ಸಿಕ್ತು. ಆಗಲೇ ನಾವು ಸುಮಾರು ಒಂದು 10-20 ಕಿಲೋಮೀಟ್ರ್ ಮುಂದಕ್ಕೂ ಹೋಗಿದ್ವಿ. ಮತ್ತೆ ವೆಹಿಕಲ್ ತೊಗೊಂಡು ಮಾಡಿ ಬಂದು ನೋಡಿದ್ರೆ ಅನಾಥವಾಗಿ ಕೂತಿತ್ತು. ನಾನು ಬರ್ತೀನಿ ಬಾ ಈಗ ಬಂದ ಅಂತ ಆ ಬ್ಯಾಗ್ ನನ್ನನ್ನು ಕರೆದಂಗಿತ್ತು. ಕಾರಣ ನಾನು ಏನಕ್ಕೆ ಅದನ್ನೆಲ್ಲ ಕ್ಯಾರಿ ಮಾಡ್ತೀನಿ ಅಂದರೆ ಸರ್, ನಾನು ಬೇರೆಯವ್ರಿಗೆಲ್ಲ ಹೇಳ್ತೀನಿ ನೀವು ಯಾರು ಡಾಕ್ಯುಮೆಂಟ್ಸ್ನ ತರಬೇಡಿ. ಸೊ ಏನಾದರೂ ಒಂದು ಸಂದರ್ಭ ಬಂದುಬಿಡಿ ಅಂತ ಹೇಳ್ತೀನಿ. ಅಸಂದರ್ಭ ಆಗಿ ಯಾರಿಗಾದರೂ ಆರೋಗ್ಯ ಸಮಸ್ಯೆಗಳಾದಾಗ ನಾವು ಹೊರದೇಶಗಳಿಗೆ ಹೋದಾಗ ಒರಿಜಿನಲ್ ಪಾಸ್ಪೋರ್ಟ್ ಇಲ್ಲದೆ ಅವರಿಗೆ ಟ್ರೀಟ್ಮೆಂಟ್ ಸಿಗಲ್ಲ. ಸೊ ಹಾಗಾಗಿ ನಾನು ಕ್ಯಾರಿ ಮಾಡ್ತೀನಿ. ಸೊ ಈ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ನಾನು ನನ್ನ ಏನೇ ನೋವುಗಳಿದ್ದರೂ ನಾನು ಹೊರಗೆ ತೋರಿಸ್ಕೊಳಕ್ತಾ ಇರಲ್ಲ. ಸೊ ಆಗ ಇಂಥ ಅವಘಡಗಳಾಗೋಗ್ತವೆ. ಯೂಶಲಿ ನನಗೆ ಯಾವತ್ತೂ ಈ ಥರ ಒಳ್ಳೆ ಮನುಷ್ಯ ಅನ್ನೋದಕ್ಕೆ ಸಾಕ್ಷಿ. ಯಾಕೆಂದರೆ ನನಗೆ ಅಲ್ಲಿ ಸುಮಾರು ಜನ ಹೇಳಿದರು, ಆ ಏರಿಯಾದಲ್ಲಿ ಆ ಥರದ್ದು ಬ್ಯಾಗ್ ಏನಾದರೂ ಓಪನ್ ಆಗಿದ್ದರೆ ಅರ್ಧ ಗಂಟೆನೂ ಉಳಿಯೋದಿಲ್ಲ. ಅರ್ಧ ಗಂಟೆ ಇಲ್ಲ, ಮಲೇಷ್ಯನ್ನೇ ಹೇಳಿದ್ರು, ವಾರೇವಾ ನಮ್ಮ ದೇಶದಲ್ಲಿ 4 ತಾಸಾದರೂ ಅದು ಕೇಲ್ ಟವರ್ ಅಂತ ಜಾಗದಲ್ಲಿ ನಿಮ್ಮ ಬ್ಯಾಗ್ ಮತ್ತೆ ಸಿಕ್ಕಿದೆ ಅಂದರೆ ನಮ್ಮ ದೇಶ ಗ್ರೇಟ್ ಬಿಡಿ ಅಂತ ಯಾಕಂದ್ರೆ ಅದು ಹೇಗಿದೆ ಅಂದರೆ ಓಪನ್ ಈ ಥರದೇ ಒಂದು ಕಲ್ಲು, ಒಂದು ಗಿಡದ ಹತ್ರ ಬ್ಯಾಗ್ ಇಟ್ಟಿದ್ದೀರಿ ನೀವು, ಓಪನ್ ಅದು, ಮತ್ತೆ ರಾತ್ರಿ ಬೇರೆ. ಹೌದು, ಸಂಜೆ ಹೋದ್ವಿ ನಾವು, ಕತ್ಲಾದ್ರೂ ಅಲ್ಲೇ ಇದೆ ಸರ್. ಅದು ಮಳೆಯಲ್ಲಿ ನೆಂದಿದೆ. ಸಪೋಸ್ ಹೇಳುದು ನಾನು,
ಒಬ್ಬರು ಪಾಸ್ಪೋರ್ಟ್ ಕಳ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅವ್ರ ಬ್ಯಾಗ್ ಕಳೆದೋಯ್ತು, ವಾಟ್ ನೆಕ್ಸ್ಟ್? ಸರ್ ಇಲ್ಲ, ಆ ವಿಷಯ ನೆನೆಸ್ಕೊಳ್ಳೋದೇ ಬೇಡ. ಅದು ತುಂಬ ನರಕ. ಪಾಸ್ಪೋರ್ಟ್ ಕಳ್ಕೊಳ್ಳೋದು ಒಂದೇ, ನಾವು ನರಕಕ್ಕೆ ಬಾಣ್ಲಿಲಿ ಬೀಳೋದು. ಯಾಕಂದ್ರೆ ಅದನ್ನ ನೀವು ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಬರೋರು ಪಾಸ್ಪೋರ್ಟ್ ಇಟ್ಕೊಳ್ಳಿ ಅಂತ ಇವರು ಹೇಳ್ತಾರೆ. ನಾವು ಮಕ್ಕಳ ಹತ್ರ ಜೇಬಲ್ ದುಡ್ಡಿದ್ದನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಹೇಳಿದಾಗೆ ಹೌದು, ಅವ್ರ ಸೀರಿಯಸ್ನೆಸ್ ಗೊತ್ತಿರಲ್ಲ. ಅದರಿಂದ ಹೇಳಿ ಅಂತೇಳಿ. ಸರ್ ಅದು ಫಸ್ಟು ನಾವು ಹೋಗಿ ಆ ಸಂಬಂಧಪಟ್ಟ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು. ಆವಾಗ ಅವ್ರು ಏನು ಮಾಡ್ತಾರೆ, ಮೊದಲನೇದಾಗಿ ಈ ವ್ಯಕ್ತಿ ಯಾರು, ನಮ್ಮ ಹಿನ್ನೆಲೆ ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಥರ ನಂದೇನೋ ಜೋಬಲ್ಲಿ ಮೊಬೈಲ್ ಬಿದ್ದೋಯ್ತು ಕಳೆದೋಯ್ತು ಅಂತ ಹೌದಾ ಕಂಪ್ಲೇಂಟ್ ಕೊಟ್ಟು ಹೋಗು ಅಂತ ಅಂದ್ಬಿಟ್ಟು ಹೇಳಲ್ಲ. ಸೊ ಅಲ್ಲೇನು ಮಾಡ್ತಾರೆ, ಫಸ್ಟು ಇವ್ರನ್ನ ಕೂರಿಸಿ ಒಳಗೆ ಅಂತಾರೆ. ಫಸ್ಟು ನಮ್ಮ ಬಗ್ಗೆ ತನಿಖೆ ನಡೆಯುತ್ತೆ. ನಾನು ಬಂದಿರೋ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ತಾರೆ. ಅದನ್ನೆಲ್ಲ ಪ್ರೂವ್ ಮಾಡಬೇಕು ಅಂದರೆ ಹಲವಾರು ತಾಸುಗಳೆಲ್ಲ ಹಲವಾರು ದಿನಗಳು ಆಗುತ್ತೆ. ಯಾವ ಥರ ಅಂದರೆ ಏನಕ್ಕೆ ಅಂದರೆ ಈ ಥರ ಸುಮಾರು ಜನ ಇರ್ತಾರೆ. ಅದರಲ್ಲೂ ಆ ದೇಶದಲ್ಲಿ, ನಾವು ಯಾವ ದೇಶದಲ್ಲಿ ಕಳೆದಿರ್ತೀವಿ ಆ ದೇಶದಲ್ಲಿ ಒಬ್ಬರು ನಿಮಗೆ ಆದಷ್ಟು ಏನು ತುಂಬ ಇನ್ಫ್ಲೂಯೆನ್ಸ್ ಇರೋ ಪರ್ಸನಾಲಿಟಿ ಯಾರಾದರೂ ಗುರ್ತಿದ್ರೆ ಮಾತ್ರ ನಮ್ಮ ಬಗ್ಗೆ ಸ್ವಲ್ಪ ಕರ್ಟಸಿ ತೋರಿಸ್ತಾರೆ. ಇಲ್ಲಾಂದರೆ ನಮ್ಮ ಇಂಡಿಯನ್ ಎಂಬೆಸಿ, ಅದು ಫಾರಿನ್ ಇವರು ಸಂಬಂಧಪಟ್ಟವರು ಪ್ರತಿಯೊಂದಕ್ಕೆ ಬರೆದು ನಾನು ಫಸ್ಟು ಸಾಚನ ಅಲ್ವಾ ಅನ್ನೋದು ಅವ್ರು ಪರೀಕ್ಷೆ ಮಾಡ್ತಾರೆ. ಬರುವಾಗಲೇ ಕದ್ದು ಬಂದಿದ್ದಾನ ಅಥವಾ ಸರಿಯಾಗಿ ಬಂದಿದೆ. ಏತನ್ಮಧ್ಯೆ ನಾನೇನು ಕಂಪ್ಲೇಂಟ್ ಅಂತ ಕೊಡೋಕೆ ಹೋಗ್ತೀನಿ ಅದನ್ನೆಲ್ಲ ಅವರು ಪರಿಶೀಲಿಸ್ತಾ ಇರ್ತಾರೆ. ಅದು ಬೇರೆ ಹಂತ. ಈ ಥರ ಕೂತು ಮಾತಾಡೋಕ್ಕೂ ಬಿಡೋಲ್ಲ ಯಾರನ್ನು. ನಾನು ಫಸ್ಟ್ ಸಪ್ರೇಟ್ ಕರ್ಕೊಂಡು ಹೊರಟೋಗ್ತಾರೆ. ಕರ್ಕೊಂಡೋಗಿ ಹೇಳಿದ್ನಲ್ಲ, ಅದು ನರಕನೇ ಸರಿ. ಈ ಥರ ಪ್ರೀತಿಯಿಂದ ಕೂರಿಸಿ, ಹೌದಾ ನೀನೇನು ಕೆಲಸ ಮಾಡ್ತೀಯ, ಗ್ರೂಪ್ ಬಂದಿದ್ದ ಏನಕ್ಕೆ, ನೀವು ಇದರಲ್ಲೇ ನೋಡಿದ್ರಿ ಎಷ್ಟು ಕ್ವಶನ್ ಮಾಡ್ತಾರೆ ಅಂತ ಇಮಿಗ್ರೇಷನಲ್ಲಿ ಆಚೆ ಬರುವಾಗ. ಹಂತ ಎಲ್ಲರೂ ನಾನು ಎಷ್ಟೇ ಜನ ಇದ್ದರೂ ಆಚೆ ಕಳಿಸೋವರೆಗೂ ನಾನು ಹೊರಗೆ ಬರಲ್ಲ. ಕಾರಣ ಏನು ಮಾಡ್ತಾರೆ, ಅವ್ರನ್ನ ಕರ್ಕೊಂಡು ಹೊರಟೋಗ್ತಾರೆ ಕಸ್ಟಡಿಲಿ. ಎಲ್ಲ ಸರಿಗಿದ್ರೂ ಏನೋ ಒಂದು ತೆಗಿತಾರೆ ಕಾರಣ. ಇಲ್ಲಿ ಎಂಬೆಸಿ ರೂಲ್ಸ್ ಪ್ರಕಾರ, ಇಮಿಗ್ರೇಷನ್ ರೂಲ್ಸ್ ಪ್ರಕಾರ ಇಷ್ಟು ನೀನು ಇದು ತಂದಿರ್ಬೇಕು, ರಿಂಗೇಟ್ಸ್ ತಂದಿದ್ಯಾ ಅಂತಾರೆ. ನಾನು ಮುಂಚೆ ಹೇಳಿರ್ತೀನಿ ಜನಗಳ ಹತ್ರ, ಸರ್ ಸುಮಾರು ಜನಕ್ಕೆ ಇರುತ್ತೆ, ಸುಮಾರು ಜನಕ್ಕೆ ಅನುಕೂಲ ಇರಲ್ಲ, ನಿಮ್ಮ ಹತ್ರ ಇದ್ದರೆ ತೊಗೊಳ್ಳಿ. ಆ ದೇಶಕ್ಕೆ ಹೋಗುವಾಗ ಇಷ್ಟು ಮಿನಿಮಮ್ ಏನು ಕ್ಯಾರಿ ಮಾಡಬೇಕು, ಕರೆನ್ಸಿ ಕ್ಯಾರಿ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ನೀವು ಯಾವ ದೇಶಕ್ಕಾದರೂ ಹೋಗಿ. ಸೊ ಹಾಗಾಗಿ ಅವ್ರಿಗೆಲ್ಲ ಏನು ಹೇಳಿರ್ತೀನಿ ನಾನು, ಭರವಸೆ ನಾನು ಇರ್ತೀನಿ, ನೀವು ಯೋಚನೆ ಮಾಡಬೇಡಿ, ಕೇಳಿದ್ರೆ ನಾನು ತೋರಿಸ್ತೀನಿ, ಅಥವಾ ನಿಮಗೆ ಬೇಕು ಅಂದ್ರೂ ನಾನು ಕೊಡ್ತೀನಿ, ಯೋಚನೆ ಮಾಡಬೇಡಿ ಅಂತೇಳಿ ಕರ್ಕೊಂಡು ಹೋಗಿರ್ತೀನಿ. ನಾನು ಹೊರಗೋದ್ರೆ ಮತ್ತೆ ನಾನು ಒಳಗೆ ಬರೋಂಗಿಲ್ಲ ಕರೆಕ್ಟು ಆ ಜಾಗಕ್ಕೆ. ಸೊ ಆದ್ದರಿಂದ ಆಮೇಲೆ ಕೆಲವೊಂದು ಹೋಟ್ಲು ಬುಕ್ಕಿಂಗ್ಸ್ ಆಗಲಿ ಮತ್ತೊಂದಾಗಲಿ ಇವ್ರಿಗೆ ಹೇಳೋಕ್ಕೆ ಬರಲ್ಲ. ನಾವು ಎಜುಕೇಟ್ ಮಾಡ್ತೀವಿ, ಎಷ್ಟೇ ಎಜುಕೇಟ್ ಮಾಡಿದ್ರೂ ಅವರಿಗೆ ನಮ್ಮ ಜನಗಳ ಬಗ್ಗೆ ನೀವೇ ಕಣ್ಣಲ್ಲಿ ನೋಡಿದ್ದೀರ. ನೀವು ಎಷ್ಟೇ ಎಜುಕೇಟ್ಮೆಂಟ್ ಮಾಡಿದ್ರೂ ಅವರಿಗೆ ಒಂದು ಅರ್ಧ ತಾಸು, ಒಂದು ಅರ್ಧ ದಿನ, ಮತ್ತು ಆ ಭಾರತೀಯನ ಏನು ಆತ್ಮ ಮತ್ತೆ ಶುರುವಾಗುತ್ತೆ ಅಲ್ಲಿ. ಎಲ್ಲಂದ್ರಲ್ಲಿ ಉಗಿಯೋದು ಮಾಡೋದು, ನಾವೊಂದು ಹೇಳಿದ್ರೆ ಅವರೊಂದು ಮಾಡೋದು, ಊಟದ ಸಮಯ ಮೀರೋಗ್ತಾ ಇರ್ತಾರೆ. ಅವರ ಇರ್ತಾರೆ ದಿನನಿತ್ಯದ ರೊಟೀನ್. ಇಲ್ಲೇನು ಮಾಡ್ತಾರೋ ಅದೇ ರೀತಿ ಇರ್ತಾರೆ. ನಮ್ಮಿಂದ ಬೇರೆಯವ್ರು ಕಾಯ್ತಾ ಇರ್ತಾರೆ, ನಮ್ಮಿಂದ ಅವ್ರಿಗೆ ತೊಂದರೆ ಆಗುತ್ತೆ, ಮಾಡುತ್ತೆ. ಆಹಾರನೂ ನೋಡಿದ್ರಿ, ಬಾಟ್ಲುಗಳು ಎತ್ಕೊಳೋದು ನೀವು ನೋಡಿದ್ರಿ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಲರೂ ಅಂತಲ್ಲ. ಅದಕ್ಕೆ ಅಂತಲೇ ಸಿಂಗಾಪುರ್ಗೆ ಮತ್ತು ಮಲೇಷ್ಯಾ ಏನು ಭಾನುವಾರ ಹೊಡ್ತಾಯಿದ್ದೀನಿ, ಹಂತವಾಗಿ ಆ ಗ್ರೂಪಲ್ಲಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಾನು. ಹೀಗಿರುತ್ತೆ ಅಲ್ಲಿ. ಅವರು ಹೇಳ್ತಾರೆ, ಸರ್ ನಗ್ತಾರೆ ನಾನು ನೋಡಿ, ಆಪ್ಕಾ ಇಂಡಿಯನ್ಸ್ ತೋ ಛೋಡೋ ಯಾರ್ ಮತ್ ಬೋಲೋ ಅಂತಾರೆ. ಹಲವಾರು ಉದಾಹರಣೆಗಳು ಸರ್. ಅವಮಾನ ಆಗೋ ರೀತಿ ಮಾತಾಡ್ತಾರೆ ಇಂಡೈರೆಕ್ಟಾಗಿ. ಇವರಿಗೆ ನಾವು ಎಷ್ಟೇ ಹೇಳಿದ್ರು ಇವ್ರಿಗೆ ಅರ್ಥ ಆಗಲ್ಲ. ಆ ಬಸ್ ಹೋಗುವಾಗ ಎದ್ದು ಓಡಾಡಬಾರ್ದು, ಬಕ್ಕಲ್ ಹಾಕಿರಬೇಕು, ಕೂಗಾಡಬಾರ್ದು. ಇದೆಲ್ಲ ಅಲ್ಲಿ ದೇಶದ ಪಾಲಿಸಿ. ನಾವು ಒಂದು ದೇಶಕ್ಕೆ ಹೋದ್ಮೇಲೆ ಬಿಡಿ ಸಾರ್ ಏನಕ್ಕೆ ನಾವು ಬಂದಿರೋದು ಅಂತಾರೆ. ಕೆಲವ್ರಿಗೆ ಅರ್ಥ ಆಗ. ನನಗೆ ಯಾವುದೋ ಒಂದು ದೇಶಕ್ಕೆ ನಾನು ವಿಶ್ವೇಶ್ವರ ಭಟ್ರ ಅಂಕಣದಲ್ಲಿ ಓದಿದ್ದು, ಮೌಸಂಬಿ ತೊಗೊಂಡೋಗ್ಬಾರ್ದು, ತೊಗೊಂಡೋದ್ರಲ್ಲಿ ಹಿಡ್ಕೊಂಡ್ಬಿಡ್ತಾರೆ ಸರ್. ಸಿಂಗಾಪುರದಲ್ಲಿ ಅನ್ನಂಗಿಲ್ಲ ಪಬ್ಲಿಕ್ ಪ್ಲೇಸಲ್ಲಿ, ಕೆಮ್ಮು ಆಗಿಲ್ಲ, ಚೂಯಿಂಗ್ ಗಮ್ ತಿನ್ನುವ ಹಾಗಿಲ್ಲ, ಭಾಳ ಸ್ಟ್ರಿಕ್ಟು. ಬಹುಶಃ ಈಗ ಆಫ್ಟರ್ ಕೋವಿಡ್ ಇದು ಭಾಳ ಸ್ಟ್ರಿಕ್ಟು. ಸೊ ನಮ್ಮ ಜನಗಳಿಗೆ ಅದು ಅರ್ಥ ಆಗಲ್ಲ. ಸೀಟ್ ಬಿಟ್ಟು ಹೇಳಿ ಕೂಡ್ದು ಡ್ಯಾನ್ಸ್ ಮಾಡ್ಬೇಕು, ಹಾಕಿ ಸರ್ ಹಾಡು ಅಂತಾರೆ. ಏನು ಹೇಳ್ತೀರ ಅವರಿಗೆ? ಇನ್ನೊಬ್ಬರು ಫ್ಲೈಟಲ್ಲಿ ಬರ್ತ್ಡೇ ಆಚರಿಸ್ಬೋದಾ ಅಂತಾರೆ. ಅಯ್ಯಯ್ಯೋ. ಹಾಂ,
ತಿಳುವಳಿಕೆ ಇದೆ ಅಂತೀರಾ, ತಿಳುವಳಿಕೆ ಇಲ್ಲ ಅಂತೀರಾ. ಇದೆಲ್ಲ ಯಾವ ಗ್ರಂಥದಲ್ಲಿ, ಯಾವ ಯೂನಿವರ್ಸಿಟಿಲಿ ಹೇಳ್ಕೊಡ್ತಾರೆ? ನಾವು ಹೋಗ್ತಾ ಇರೋದೇನಕ್ಕೆ? ಸೊ ಇದನ್ನೆಲ್ಲ ಹಂತ ಹಂತವಾಗಿ ನಾನು ವಿವರಿಸ್ತಾ ಹೋಗ್ತಾ ಇರ್ತೀನಿ. ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತಾಯಿದ್ದೀನಿ ಸರ್. ಹೇಳಿದ್ನಲ್ಲ, ನನ್ನ ಸ್ವಂತದ್ದು ಅನ್ನೋದನ್ನು ನನ್ನ ಸ್ನೇಹಿತರು, ಬಂಧು ಬಳಗ ಎಲ್ಲರಿಂದ ದೂರ ಇದ್ದೀನಿ. ಸ್ವಂತ ಹೆಂಡತಿ, ಮಕ್ಕಳು, ಮಗ ನೀವು ನಂಬಲ್ಲ, ನಿನ್ನೆ ಮಾಡ್ದ ಫೋನು ಹಾಸ್ಟ್ಲಲ್ಲಿದ್ದಾನೆ. ಅಪ್ಪ ಹೆಂಗಿದ್ದೀರಪ್ಪ? ನನಗೆ ಅವನ ವಾಯ್ಸ್ ಕೇಳಿ ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ ನಾನು ಅನ್ನಿಸ್ತಾ ಇದೆ. ಯಾಕೆಂದರೆ ಬೇರೆ ನಂಬರಿಂದ ಮಾಡಿದ್ದೆ ಅವನು. ಸೊ ಆಗ ಕಣ್ಣಲ್ಲಿ ನೀರು ಬಂತು ನನಗೆ. ಏನು ಮಗನೇ, ಸಾರಿ ಕಣೋ, ಹೆಂಗಿದೆಯೋ? ನಾನು ಮಂಗಳವಾರ ಬಂದಿದ್ದೀನಿ. ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ ಅವನ ಹಾಸ್ಟ್ಲು. ನನ್ನ ಭಾವನೆ ಏನು ಅಂತಂದರೆ ಅದೇ ಇದರಲ್ಲೇ ತೊಡಗೋಗುತ್ತೆ. ಈಗ ಭಾನುವಾರ ಹೊರಡಬೇಕು, ಅವನ ಲೀಜರು ಭಾನುವಾರ. ನಾವು ಆ ರೂಲ್ಸನ್ನು ಮುರಿಬಾರ್ದು. ನಾವು 4 ಜನ ಕೇಳೋರಾಗಿ ನಾನು ಬಂದಿದ್ದೀನಿ ವಿದೇಶದಿಂದ ಅಂತ ಮಂಗಳವಾರ ಹೋಗಿ ಅವ್ನು ಸ್ಟಡೀಸಲ್ಲಿರ್ತಾನೋ, ಊಟದಲ್ಲಿರ್ತಾನೋ, ಮತ್ತೊಂದರಲ್ಲಿರ್ತಾನೋ. ಹೋಗಿ ನಾನು ಕರೆದ್ರೆ ಅವ್ರು ಕಳಿಸಲ್ಲ ಅನ್ನಲ್ಲ. ಆದರೆ ನಾವು ಅದನ್ನು ಮಾಡಬಾರ್ದು. ಅವ್ರ ತಾಯಿಗೆ ಫೋನ್ ಮಾಡ್ತಾ ಇರ್ತಾನೆ, ಅಪ್ಪ ಬ್ಯುಸಿ ಅಂತ, ನನ್ನ ಜೊತೆನೂ ಹೆಚ್ಚು ಮಾತಾಡಲ್ಲ. ಇನ್ನು ಮಗಳು ಮನೇಲಿರ್ತಾಳೆ, ನಾನು ಬೆಳಗ್ಗೆ ಎದ್ದು ಹೋಗೋ ಅಷ್ಟೊತ್ತಿಗೆ ಅವಳು ಹೊರಟೋಗಿರ್ತಾಳೆ, ನಾನು ರಾತ್ರಿ ಬರೋ ಅಷ್ಟೊತ್ತಿಗೆ ಅವಳು ಮಲಗಿರ್ತಾಳೆ. ಇದು ದಿನನಿತ್ಯದ ಈ ಫೀಲ್ಡಿಗೆ ಬಂದಮೇಲೆ ನಡೀತಾ ಇರೋದು. ಸೊ ಹಾಗಾಗಿ ತೊಡಗಿಸ್ಕೊಂಡಿದ್ದೀನಿ ಸರ್ ನಾನು. ಯಾಕೆಂದರೆ ಇದನ್ನೇನು ನಾನು ದೊಡ್ಡಸ್ಗೆ ಅಂತ ಹೇಳಲ್ಲ. ನಾನು ಈ ಕೆಲಸ ಅಲ್ಲ, ನಾನು ಪತ್ರಿಕಾ ರಂಗದಲ್ಲಿರುವಾಗಲೂ ಅಷ್ಟೇ ಹಂತ ಹಂತವಾಗಿ ಬೆಳೀತಾ ಬಂದೆ. ಇದು ಏನು ನನ್ನ ಈ ಪಾಲಿಸಿ ಇತ್ತು, ಇದನ್ನು ನಾನು ಎಲ್ಲೋ ಅದಕ್ಕೆ ದ್ರೋಹ ಬಗಿದೆ. ಎಲ್ಲನೂ ಯಾವಾಗ ಏನೇನು ಅವಶ್ಯಕತೆ ಅದನ್ನು ಕೊಡ್ತಾ ಬಂದಿದ್ದೀನಿ. ಸೊ ಹಾಗಾಗಿ ಇದರಲ್ಲಿ ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಎಷ್ಟು ದಿನ ಇರ್ತೀನಿ ಏನು ಭಗವಂತನ ಆಶೀರ್ವಾದ ಗೊತ್ತಿಲ್ಲ. ಎಷ್ಟು ದಿನ ಇದ್ದರೂ ಒಳ್ಳೆಯ ಹೆಸರು ತೊಗೊಂಡು ನಿಯತ್ತಿಂದ ಬದುಕಿ ಅದರಲ್ಲಿ ಒಂದು ಹೆಸರು ಅಂತ ಮಾಡಿ ಹೋಗಬೇಕು. ಇಂಥ ನಮ್ಮ ಪುಣ್ಯಾತ್ಮ ನಮ್ಮನ್ನು ಕರ್ಕೊಂಡೋದ, ಇವನ ಜೊತೆ ನಾವು ಯಾಕೆ ಹೋದ್ನವಪ್ಪ ಅಂತ ಅನ್ನಿಸ್ಬಾರ್ದು ಜನ. ಕರೆಕ್ಟ್. ಸೊ ಆ ರೀತಿ ಜೀವನ ಶೈಲಿ ನಂದು ಸರ್. ಆಗಿದೆ, ಗೊತ್ತಿಲ್ಲದಂಗೆ ಹಲವಾರು ತಪ್ಪುಗಳಾಗಿದೆ. ಆ ತಪ್ಪುಗಳನ್ನ ತಿದ್ಕೊಂಡಿದ್ದೀವಿ. ತಿದ್ದಿ ಅದು ನಮ್ಮಿಂದನೇ ಆಗಿರುತ್ತೋ, ಬೇರೆಯವರಿಂದ ಆಗಿರುತ್ತೋ, ಆದರೆ ನಾವು ಅದನ್ನು ಸರಿ ಮಾಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಈ ರೀತಿ ಜೀವನ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನಾನು. ವೀಕ್ಷಕರೇ, ನಾನು ನಿಮಗೆ ಈ ಮಧ್ಯೆ ಹೇಳಬೇಕಾದದ್ದು, ದಯವಿಟ್ಟು ನೀವು ಇವರೊಟ್ಟಿಗೆ ಪ್ರಯಾಣ ಮಾಡಿ. ಅತ್ಯಂತ ರೀಸನೇಬಲ್ ಆದಂಥ ಒಂದು ದರದಲ್ಲಿ ನಿಮಗೆ ಅದ್ಭುತವನ್ನು ಮತ್ತು ಪ್ರತಿ ದಿನ ಪ್ರತಿ ಕ್ಷಣವನ್ನು ಕೂಡ ನಿಮಗೆ ವಿದೇಶದಲ್ಲಿದ್ದೇನೆ ಅಂತ ಅನ್ನಿಸುವುದರ ಜೊತೆಗೆ ನಾನು ದೇಶದಲ್ಲೂ ಇದ್ದೇನೆ ಅನ್ನುವ ಹಾಗೆ ಅವರು ನಿಮ್ಮನ್ನು ನೋಡ್ಕೊಳ್ತಾರೆ. ಎರಡನೇದು, ನೀವಲ್ಲಿ ಹೋದಾಗ ದಯವಿಟ್ಟು ನವೀನ್ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನು ಸಂಪೂರ್ಣ ಪಾಲಿಸಿ. ಆಮೇಲೆ ಬೇರೆ ಬೇರೆ ದೇಶಕ್ಕೆ ಹೋದಾಗ ಒಂದು ಡಿಸಿಪ್ಲಿನ್ ಅಂತ ಇರ್ತದೆ. ಆ ಡಿಸಿಪ್ಲಿನನ್ನು ಮೀರಿದರೆ ಅಲ್ಲಿ ನಮ್ಮಲ್ಲಿ ಹಾಗೆ ನೀವು ಈ ಕಡೆಯಿಂದ ಒಂದು 500 ರೂಪಾಯೋ, ಈ ಕಡೆಯಿಂದ ಏನೋ ಒಂದು 200 ರೂಪಾಯೋ ಕೊಟ್ಟರೆ ಅವ್ರು ಬಿಡ್ತಾರೆ ಅಂತ ದೇವರಣೆಗೂ ಭಾವಿಸಬೇಡಿ. ನಿಮಗೆ ನೇರವಾಗಿ ಜೈಲು ಊಟ ಹಾಕ್ತಾರೆ. ಮತ್ತು ನೀವು ಅಲ್ಲಿ ಒಮ್ಮೆ ಆಚೆ ಜೈಲಿಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋದರೆ ಮತ್ತೆ ನವೀನ್ 10 ಮಂದಿ ಹೋದರೂ ಅವ್ರು ಬಿಡೋದಿಲ್ಲ. ಮತ್ತು ನೀವು ವಾಪಸ್ ಬರುವ ಕನಸನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. 108 ಸಮಸ್ಯೆಗಳು ಶುರುವಾಗ್ತವೆ. ಅದರಿಂದ ಪಾಸ್ಪೋರ್ಟನ್ನು ಗಟ್ಟಿ ಇಟ್ಕೊಳ್ಳಿ. ಎಲ್ಲೆಂದರೆಲ್ಲ ಉಳಿದು ಇಗೋದು ಅದು ಇದು ಮಾಡಬೇಡಿ. ಸ್ವಲ್ಪ ಈ ಕುಡಿಯುವ ಇತ್ಯಾದಿ ಚಟ ಇದ್ದವರು ಅಲ್ಲಿ ಇಲ್ಲಿ ನಮ್ಮಲ್ಲಿ ಹಾಗೆ ನಾವು ಅಲ್ಲಿ ಹೋಗಿ ಒಂದು ಕ್ವಾರ್ಟರ್ ತಗೊಂಡ್ಬಂದ್ಬಿಡೋಣ ಅಂತ ಓಡಬೇಡಿ. ಆಮೇಲೆ ಏನೇ ಇದ್ದರೂ ಅವರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನು ಪಾಲಿಸಿ. ನಾನು ಇದೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ಏರ್ಪೋರ್ಟಲ್ಲಿ ಅಥವಾ ಏರ್ಕ್ರಾಫ್ಟಲ್ಲಿ ಕೆಲವು ಸರಿ ಇವರ ಟ್ರಾವೆಲ್ಸಲ್ಲಿ ಕಡಿಮೆ, ಬೇರೆ ಬೇರೆ ಥರ ಹೋದಾಗ ಅಲ್ಲಿ ಲಿಕ್ಕರು ಇತ್ಯಾದಿ ಎಲ್ಲ ಕೊಡ್ತಾರೆ. ಆದರೆ ನಮ್ಮ ಭಾರತೀಯರು, ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಭಾರತೀಯರು ಯಾವ ಲೆವೆಲ್ಲು ಅಂತಂದರೆ, ಅಲ್ಲಿ ಗಗನಸಕ್ಕಿ ಕೈಯಿಂದ ಬಾಟ್ಲು ಕಸ್ಕೊಳ್ಳೋದನ್ನು ಗಮನಿಸಿದ್ದೇನೆ. ಅವರು ಕಳ್ಳರಾಗಿ ಆ ಬಾಟ್ಲು ಕೊಟ್ಟರೆ ಜಾಗ್ರತೆ, ಇಲ್ಲದಿದ್ದರೆ ನೀವು ಈ ಫ್ಲೈಟ್ ಇಳಿದ ತಕ್ಷಣ ನಿಮ್ಮನ್ನು ಅರೆಸ್ಟ್ ಮಾಡ್ತೇವೆ ಅಂತ ಅವರು ಧಮಕಿ ಹಾಕೋದನ್ನು ಗಮನಿಸಿದ್ದೇನೆ. ಆಮೇಲೆ ಫ್ಲೈಟಲ್ಲಿ ಕೂಡ ಬಸ್ಸಿನಕ್ಕಿಂತ ಕಳಪೆಯಾಗಿ, ಟ್ರೈನ್ಗಿಂತ ಕಳಪೆಯಾಗಿ ನಮ್ಮವರು ವರ್ತಿಸಿದ್ದನ್ನು ಗಮನಿಸಿದ್ದೇನೆ. ಅದರಿಂದ ಏನಾಗುತ್ತೆ ಅಂದರೆ, ಬಿ ಗಣಪತಿ ಬೆಂಗಳೂರು ಅಂತ ನೋಡೋದಿಲ್ಲ, ಬಿ ಗಣಪತಿ ಇಂಡಿಯಾ ಅಂತ ನೋಡ್ತಾರೆ, ಭಾರತ ಅಂತ ನೋಡ್ತಾರೆ. ಭಾರತೀಯರೆಲ್ಲ ಹೀಗೆ ಅನ್ನುವಂಥ ಒಂದು ಕೆಟ್ಟ ಮನೋಭಾವ ನನ್ನ ನಡವಳಿಕೆಯಿಂದ ಭಾರತಾಂಬೆಗೆ ತೊಂದರೆ ಆಗುತ್ತೆ. ಆದ್ದರಿಂದ
ನಾವು ಈ ದೇಶದ ಗಡಿಯನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತೇವೆ ಅಂತಂದರೆ ನಾವು ವಿ ಆರ್ ರೆಪ್ರೆಸೆಂಟೇಟಿವ್ ಆಫ್ ಇಂಡಿಯಾ. ನಾವು ಭಾರತದ ಪ್ರಾತಿನಿಧಿಕ ಸ್ವರೂಪವಾಗಿರ್ತೇವೆ. ನಮ್ಮ ತಪ್ಪುಗಳು ಭಾರತವನ್ನು ಕೆಡಿಸ್ತವೆ, ನಮ್ಮ ಒಳ್ಳೆತನ ಭಾರತವನ್ನು ಉಜ್ವಲವಾಗಿ ಚಿತ್ರಿಸ್ತವೆ. ಹಾಗಾಗಿ ಈ ಒಂದು ಪ್ರಜ್ಞೆ ನಿಮಗೆ ದಯವಿಟ್ಟು ಇರಲಿ. ಅದನ್ನು ಅವ್ರು ಹೇಳ್ತಾರೆ ಮತ್ತು ಅವರು ಗೈಡೆನ್ಸು ಕೊಡ್ತಾರೆ, ಅಲ್ಲಿಯ ಗೈಡ್ಗಳು ಅದನ್ನು ಹೇಳ್ತಾರೆ. ಆದರೆ ನಾವೆಲ್ಲ ಏನು ಅಂತಂದರೆ ಅವರು ಹೇಳಿದ್ದನ್ನು ಕೇಳಿಕೊಂಡು ಹೀಗೆ ಅಂತ ಸ್ವಲ್ಪ ಮಾಡುವ ಪ್ರವೃತ್ತಿಯನ್ನು ನಾನು ಗಮನಿಸಿದ್ದೇನೆ. ಎಲ್ಲರೂ ಅಂತಲ್ಲ, ತುಂಬ ಸುಬಗರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಆದರೆ ಕೆಲವರು ಏನಾಗ್ತದೆ, ಒಂದು ಸಣ್ಣ ಪುಟ್ಟ ಅದು ಮಜಕ್ಕೆ, ಅದು ಏನು ಬೇಕಂತಲಂತಲ್ಲ, ಒಂದು ಆ ಮಜದ ಇದರಲ್ಲಿ ಅದು ಹೋಗುತ್ತೆ. ಹಾಗೆ ದಯವಿಟ್ಟು ಮಾಡಬೇಡಿ. ವಿದೇಶ ಪ್ರವಾಸ ಅನ್ನೋದು ಒಂದು ನಮ್ಮ ವೈಯಕ್ತಿಕ ಪ್ರವಾಸವೂ ಹೌದು, ಅದು ಈ ದೇಶದ ಪ್ರಾತಿನಿಧಿಕ ಪ್ರವಾಸವೂ ಹೌದು. ಹಾಗಾಗಿ ನಾವು ಮಾಡುವ ತಪ್ಪು ನಮ್ಮ ದೇಶವನ್ನು ಕೆಡಿಸ್ತದೆ. ಅದನ್ನೊಂದು ಮಾಡಬೇಡಿ ದಯವಿಟ್ಟು. ಮತ್ತೆ ಹೇಳಿ ನವೀನ್, ಇನ್ನೇನು ಸರ್? ಅದೇ ಈಗ ಪ್ರವಾಸಗಳು ಆ ಥರ ಕಂಟಿನ್ಯೂಸ್ ಇದೆ, ಮಾಡ್ತಾಯಿದ್ದೀವಿ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ, ಜನಗಳ ಉತ್ತಮವಾದ ರಿಯಾಕ್ಷನ್ ಇದೆ. ಕೆಲವು ಸಮಯ ಅನಿಸುತ್ತೆ ನಾನು ಇವರ ಹೊಗಳಿಕೆಗೆ ಅಥವಾ ಇವರೇನು ನನ್ನಿಂದ ಪ್ರೀತಿ ತೋರಿಸ್ತಾ ಇದ್ದಾರೆ ಅದಕ್ಕೆ ನಾನು ಸರಿಯಾದ ರೀತಿಯಲ್ಲಿ ಹೋಗ್ತಾಯಿದ್ದೀನ, ಮಾಡ್ತಾಯಿದ್ದೀನ. ನಿಮ್ಮನ್ನು ಕರ್ಕೊಂಡೋಗಿದ್ದೆ ಅದಕ್ಕೆ ಸರ್. ಸುಮ್ಮನೆ ನಾನೆಲ್ಲೋ ಯಾರನ್ನೋ 4 ಜನದ ಹತ್ರ ರಿವ್ಯೂಸ್ ಹಾಕ್ಸಿ ಮಾಡಿ ಅದು ರಿಯಾಲಿಟಿ ಅಲ್ಲ. ಸೊ ಯಾಕೆ ಅಂದರೆ ನಿಮ್ಮ ಬಗ್ಗೆ ಒಂದು ಅಪಾರವಾದ ಜನಗಳಿಗೆ ಗೌರವ ಇದೆ. ನಿಮ್ಮಿಂದ ನೀವು ಹೂವಿನ ಜೊತೆ ನಾನು ಇದೊಂದು ಉದ್ಯಮ ಅದರ ಜೊತೆಗೆ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನಿಮ್ಮ ಅನಿಸಿಕೆಗಳನ್ನ ಎಲ್ಲ ನೀವು ಹೇಳ್ತಾ ಇದ್ದೀರಾ. ಜನಗಳ ಹತ್ರನೂ ನೀವು ರಿಯಾಲಿಟಿ ಏನು ಎತ್ತ ಅಂತ ಕೇಳಿದ್ರಿ, ನೀವು ಕಣ್ಣಲ್ಲಿ ನೋಡಿದ್ರಿ. ಇನ್ನು ಮುಂದಿನ ಹಂತಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ನಿಮ್ಮನ್ನು ಅದು ಕರ್ಕೊಂಡು ಹೋಗ್ತೀನಿ. ಜೊತೆಗೆ ನೀವು ಒಂದು ಕೇಳಿದ್ರಿ ರಿಯಾಲಿಟಿ ಚೆಕ್ ಅಂತ ಹೋಗುವಾಗ ನನ್ನ ಹೋಗೋ ಆ ಥರ ಪ್ಲ್ಯಾನ್ ಮಾಡಿ ಅಂತ. ಸೊ ಖಂಡಿತ ನೀವು ಒಪ್ಪೋದಾದರೆ ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ಆದರೆ ಆ ಸಮಯದಲ್ಲಿ ಏನಾಗುತ್ತೆ, ಈಗೇನು ಪ್ರಾಪರಾಗಿ ನಾನೊಂದು ಚಾನಲಲ್ಲಿ ಮಾಡಿರ್ತೀನಿ, ಆ ಅನುಭವಗಳು ನಿಮಗೆ ಕಷ್ಟ. ಹೌದೌದು, ಅದು ಡಿಸಾರ್ಡರ್ ಇದ್ದೇ ಇರುತ್ತೆ. ಯಾಕಂದರೆ ನಾನು ಹೋಗೋದೇ ಅದಕ್ಕೋಸ್ಕರ, ನಾನು ಕರ್ಕೊಂಡೋಗೋ ಜನಗಳಿಗೆ ಅನಾನುಕೂಲ ಆಗಬಾರ್ದು ಅನ್ನೋದಕ್ಕೋಸ್ಕರ. ಸೊ ಹಾಗಾಗಿ ಆ ಥರದ್ರಲ್ಲೂ ನಾನು ಯಾವ ರೀತಿ ಮಾಡ್ತೀನಿ. ಆಮೇಲೆ ಈ ಕ್ಷೇತ್ರ ಏನಂದರೆ ಒಂದು ಆಕಾಶ ಸರ್. ಹೌದು, ಇದರಲ್ಲಿ ಕಾಂಪಿಟೇಷನ್ ತುಂಬ ಇದೆ. ನಾನು ಯಾವತ್ತೂ ಇನ್ನೊಬ್ಬರು ನನ್ನ ಕಾಂಪಿಟೇಟರು ಅವರಿಷ್ಟು ಜನ ಕರ್ಕೊಂಡು ಹೋಗ್ತಾರೆ, ಇವರಿಷ್ಟು ಜನ ಕರ್ಕೊಂಡು ಹೋಗ್ತಾರೆ, ಆ ಉದ್ದೇಶದಿಂದ ಖಂಡಿತ ನಾನು ಮಾಡ್ತಾಯಿಲ್ಲ ಸರ್. ಇನ್ನೊಂದು ಅದೇ ನಾನು ಆಲ್ರೆಡಿ ಹೇಳಿದಾಗ, ನಾನಿಲ್ಲ ಅಂದರೆ ಗ್ರೂಪ್ ಇರಲ್ಲ. ಆಮೇಲೆ ವೀಕ್ಷಕರೇ, ಇನ್ನೊಂದು ನೀವು ಇದನ್ನು ತಪ್ಪಾಗಿಯೂ ಬಹಳಷ್ಟು ಜನ, ಯಾಕೆಂದರೆ ಈ ಯೂಟ್ಯೂಬಲ್ಲಿ ನೀವು ಏನು ಬೇಕಾದರೂ ಬೈಬೋದು, ಏನು ಬೇಕಾದ್ರೂ ಶಬ್ದ ಬಳಸ್ಬೋದು. ಅಲ್ಲಿ ಲಂಗು ಇಲ್ಲ, ಲಗಾಮು ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಏನೂ ಇಲ್ಲ. ಇನ್ನೊಬ್ಬ ಅವರವ್ರ ಅಪ್ಪಂದಿರ ಅವರವ್ರ ತಾಯಿಂದಿರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಗೊತ್ತಿಲ್ಲ. ಬೇರೆ ಬೇರೆ ಅಪ್ಪಂದಿರು ತಾಯಿಂದಿರ ಬಗ್ಗೆ ಬಹಳಷ್ಟು ಚೆನ್ನಾಗಿ ಮಾತಾಡ್ತೀರಿ. ನೀವು ನನ್ನನ್ನೂ ಸೇರಿಸಿ ನನ್ನನಿಗೂ ಕೆಲವು ಸರಿ ಮಾತಾಡಿದವರು ಇದ್ದಾರೆ. ನವೀನ್ನೊಟ್ಟಿಗೆ ಹೋಗಿ ಬಕೆಟ್ ಹಿಡಿದ್ರಿ, ನವೀನ್ ಅವರೊಟ್ಟಿಗೆ ಹೋಗಿ ಇದು ಮಾಡ್ತೀರಿ, ಅವರು ಇದು ಏನೇನೋ. ಅದರ ಒಂದು ನೆನಪಿಡಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರದೇ ಆದಂಥ ಒಂದು ಘನತೆ ಇರ್ತದೆ, ಗಾಂಭೀರ್ಯ ಇರ್ತದೆ, ಶಿಸ್ತು ಇರ್ತದೆ, ನಿಯತ್ತಿರ್ತದೆ. ನಾನು ಇಲ್ಲಿವರೆಗೂ ಯಾರೊಟ್ಟಿಗೂ ಹೋದವನಲ್ಲ. ನವೀನ್ನೊಟ್ಟಿಗೆ ಯಾಕೆ ಹೋದೆ ಅಂತಂದರೆ, ನವೀನ್ ಅವರು ಮಾಡುವಂಥ ಪ್ರವಾಸದ ಬಗ್ಗೆ ಅಲ್ಲಿ ಹೋಗಿ ಬಂದವರ ಅನುಭವ ಇದೆಯಲ್ಲ, ಅದು ತುಂಬ ತುಂಬ ಉತ್ತಮವಾಗಿತ್ತು. ಒಂದು. ಎರಡನೇದು, ಇನ್ನೊಂದು ಸೂಕ್ಷ್ಮ ಹೇಳ್ತೇನೆ ಕೇಳಿ. ನಿಮ್ಮ ಹತ್ರ ಅವರೀಗ ವಿಯೆಟ್ನಾಮು 1,10,000ನೋ 1,20,000ನೋ, ಅಥವಾ ಈಗ ಮಲೇಷ್ಯಾ ಒಂದು 30-35 40,000ನೋ ಎಷ್ಟೋ ತಗೊಳ್ತಾರಲ್ಲ. ಸತ್ಯವಾಗಿ ಒಂದು ಮಾತು ಹೇಳ್ತೇನೆ, ನಾನು ಒಂದು 40 ವರ್ಷದ ಪತ್ರಿಕೋದ್ಯಮದ ಅನುಭವಿ. ವರ್ಷಕ್ಕೆ 2 ದೇಶಕ್ಕೆ ಹೋಗ್ತಾ ಇದ್ದೆ. ಈಗ ಒಂದು 4-5 ವರ್ಷದಿಂದ ನನ್ನ ಒತ್ತಡದಿಂದ ಆಗಿರಲಿಲ್ಲ. ಆಮೇಲೆ ಈಗ ನವೀನ್ ಮತ್ತೆ ಆರಂಭ ಮಾಡಿದ್ದಾರೆ. ಅವರು ಪ್ರಾಯಶಃ ನನಗನ್ನಿಸೋದು, ನಮ್ಮಿಂದ ತೆಗೆದುಕೊಂಡಂಥ ಹಣ ಅವ್ರಿಗೆ ಅಲ್ಲಿಂದಲ್ಲಿಗೆ ಆಗಿ ಅವರು ಕೈಯಿಂದ ಹಾಕದೇ ಇದ್ದರೆ ಸಾಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇದು ನನ್ನ ಪ್ರಾಮಾಣಿಕ ಅನುಭವ, ನೀವು ಒಪ್ಪಿ ಬಿಡಿ. ನನಗೆ ಅವರನ್ನು ಹೊಗಳಿ ಅವರನ್ನು ಪ್ಯಾಂಪರ್ ಮಾಡಿ ಏನೂ ಆಗಬೇಕಾದಿಲ್ಲ. ಆದರೆ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಈಗ ಅವರು ಮುಂದೆ ಮಾಡುವ ಪ್ರವಾಸದಲ್ಲೂ ಕೆಲವು ಸಂದರ್ಭದಲ್ಲಿ ನನಗೆ ತಿಳಿದಾಗೆ ಕೈ ಸುಟ್ಕೊಳ್ಳೋದಲ್ಲ, ಬಾಯೇ ಸುಟ್ಕೊಳ್ತಾ ಇದ್ದಾರೆ. ಆದರೂ ಒಳಗೊಳಗೆ ಅಳುತ್ತಾನೋ, ಒಳಗೊಳಗನೆ ಕುಸಿತಾನೋ, ಆ ಪ್ರವಾಸಕ್ಕೆ ಅವರು ಕೈಯಿಂದ ಲಕ್ಷಾಂತರ ರೂಪಾಯಿಯನ್ನು ಸುರಿದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನ್ನ ಹಣೆ. ನಾನು ಇದನ್ನು ನಿಮಗೆ ಸಾಕ್ಷಿ ಪ್ರಮಾಣದ ಪ್ರಕಾರ ಹೇಳ್ತೇನೆ. ಅದನ್ನು ವಿವರಿಸುವುದಿಲ್ಲ, ಯಾಕೆಂದರೆ ಅದು ಅವರ ವ್ಯವಹಾರ. ಆದರೆ ಅದೇ ದುಃಖ, ಅದೇ ದುಗುಡ, ಅದೇ ಹತಾಶೆ, ಅದೇ
ತೊಂದರೆ, ಅದೇ ಟೆನ್ಷನ್ನಿಂದಲೇ ಅವ್ರು ಬ್ಯಾಗ್ ಬಿಟ್ಟದ್ದು. ಇಲ್ಲದ್ರೆ ಇಷ್ಟು ವರ್ಷ ಪ್ರವಾಸ ಮಾಡುವವರಿಗೆ ಪಾಸ್ಪೋರ್ಟ್ ಇಟ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ವ? ಆದರೆ ಕಾರಣ ಏನು ಅಂತಂದರೆ 40-50 ಜನ ಕರ್ಕೊಂಡು ಹೋಗ್ತಾ ಇದ್ದಾರೆ, 60-70 ಜನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೇಳ್ದಂಗೆ ಅಲ್ಲಿ ಆಗ್ತಾ ಇಲ್ಲ. ಅಲ್ಲಿ 10 ರೂಪಾಯಿ ಕೇಳುವಲ್ಲಿ 30 ರೂಪಾಯಿ ಕೇಳ್ತಾರೆ. ಅದನ್ನು ನಿಭಾಯಿಸೋದು ಹೇಗೆ? ಜನರಿಂದ ತಗೊಳ್ಳಿಕ್ಕಾಗತ್ತಾ? ಇಲ್ಲ. ಇಂಥ ಸಾಹಸದ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ವ್ಯವಹಾರ ಅಂತ ಭಾವಿಸ್ಬೇಡಿ, ಇದು ಹಣ ಹಾಕಿ ಹಣ ತೆಗಿತಾ ಇದ್ದಾರೆ ಅಂತ ಭಾವಿಸ್ಬೇಡಿ. ನವೀನ್ ಬಗ್ಗೆ ಯಾಕೆ ಇಷ್ಟು ಹೇಳ್ತೇನೆ ಅಂದರೆ, ನವೀನ್ ನಂದು ಸುಮಾರು 15-20 ವರ್ಷ ಒಡನಾಟ ಪತ್ರಿಕೋದ್ಯಮದಿಂದ. ಅವ್ರು ಏನೇ ಮಾಡಿದರೂ ಅದನ್ನು ಭಾಳ ನಿಷ್ಠೆಯಿಂದ ಮಾಡ್ತಾರೆ. ಇದನ್ನು ಅಷ್ಟೇ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಕೈಯಿಂದ ದುಡ್ಡು ಖರ್ಚು ಮಾಡಿ ನಿಮಗೆ ಪ್ರವಾಸದ ಸುಖವನ್ನು ಕೊಡ್ತಾ ಇದ್ದಾರೆ. ಅವರು ಅಳ್ತಾರೆ ಕೆಲವು ಸರಿ. ಇದು ನಿಮಗೆ ನೆನಪಿರಲಿ. ಯಾಕೆಂತಂದರೆ ಬೇರೆಯವರು ಮಾಡುವ ಪ್ರವಾಸಕ್ಕೂ ಇದಕ್ಕೂ ಈ ವ್ಯತ್ಯಾಸ ಇರೋದ್ರಿಂದಲೇ ಅವರೊಟ್ಟಿಗೆ ನಾನು ಹೋದದ್ದು. ಹಾಗಾಗಿ ಈ ನನ್ನ ಹೋಗುವಿಕೆ ಕೇವಲ ಬೇರೆ ಏನೋ ಅರ್ಥವನ್ನೆಲ್ಲ ಕಲ್ಪಿಸಿ ಏನೇನೋ ಬಾಯಿ ಬಂದಾಗೆ ಮೆಸೇಜ್ ಮಾಡಬೇಡಿ. ಅದು ಒಂದು ವಿಶ್ವಾಸದ ಪ್ರಯಾಣ, ಸ್ನೇಹದ ಪ್ರಯಾಣ. ಮತ್ತು ನೀವು ಹೋಗೋದಕ್ಕೆ ನಂದೊಂದು ಮುನ್ನುಡಿ, ಅದು ಅಷ್ಟೇ. ನೀವು ಇವರೊಟ್ಟಿಗೆ ಹೋಗ್ಬೋದು, ಇವರು ಸುಖವಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಸುರಕ್ಷಿತವಾಗಿ ಮನೆಗೆ ತಲುಪಿಸ್ತಾರೆ ಅನ್ನೋದಕ್ಕೆ ಒಂದು ವಾಹಿನಿಯ ಮುಖ್ಯಸ್ಥನಾಗಿ ನನ್ನನ್ನು ನೀವು ನಂಬಿದ್ದಕ್ಕೆ ನಾನು ನಂಬಿಕೆಯಿಂದ ನಿಮಗೊಂದು ಪ್ರಮಾಣ ಪತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಅದನ್ನು ನಿರಂತರವಾಗಿ ಮಾಡ್ತೀನಿ. ವಿಶ್ ಆಲ್ ದ ಬೆಸ್ಟ್ ನವೀನ್. ಥ್ಯಾಂಕ್ ಯು ಸರ್. ಚೆನ್ನಾಗಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ನಂಬಿಕೆನ ಸದಾಕಾಲ ಉಳಿಸ್ಕೊಂಡು ಹೋಗುವಂಥ ಶಕ್ತಿ ಕೊಡುವಂಥ ಆ ಭಗವಂತನಲ್ಲಿ ಕೇಳ್ತೀನಿ. ಹಾಗೆ ಸುಮಾರು ಜನ ವಿದೇಶದಲ್ಲಿದ್ದಾರೆ ಮಕ್ಕಳುಗಳು. ಅವರು ನನ್ನ ಮೇಲೆ ತಾವು ಮಾಡೋಕ್ಕಾಗದಿರೋ ಅಂಥ ಕೆಲಸವನ್ನು ನನ್ನ ಹೆಗಲ ಮೇಲೆ ಹೊರಿಸ್ತಾ ಇದ್ದಾರೆ. ನೀವೇ ನೋಡಿದ್ರಿ, US ಅಲ್ಲಿರೋ ಮಗಳು ತಂದೆ ತಾಯಿನ ಕಳಿಸ್ಕೊಟ್ರು ನಂಬಿಕೆಯಿಂದ. ಈಗ ಜರ್ಮನಿಲಿರೋ ಮಗ ದುಬೈಗೆ ನನ್ನ ಜೊತೆ ಬರ್ತಾಯಿದ್ದಾರೆ. ಸೊ ಹಾಗಾಗಿ ಸುಮಾರು ಜನ ಆಯ್ತವರು ಕಾಲ್ ಮಾಡಿ. ಆಸ್ಟ್ರೇಲಿಯಾದಲ್ಲಿದ್ದಾರೆ ಮಗ ಸೊಸೆ, ಅವ್ರ ತಂದೆ ತಾಯಿ ಕಳಿಸ್ತಾ ಇದ್ದಾರೆ. ಸೊ ಆ ರೀತಿ ಇದೇನು ನಂಬಿಕೆ ಇದನ್ನು ನಡೀತಾ ಇದೆ ಈ ಜರ್ನಿ, ಅದನ್ನು ಇನ್ನಷ್ಟು ಆರ್ಥಿಕವಾಗಿ ಬಿಡಿ ಸರ್. ಯಾಕೆಂದರೆ ನಾನು ಹಲವಾರು ಏಳು ಬೀಳುಗಳನ್ನ ನೋಡಿರೋನು. ನಾವು ಯಾವುದನ್ನು ಏನು ನಮ್ಮ ಮನೆಯಿಂದ ತಂದು ಮಾಡಿ ನಾವು ಸಂಪಾದನೆ ಮಾಡಿದ್ದಿಲ್ಲ, ಎಲ್ಲವೂ ಸಮಾಜ ಕೊಟ್ಟಿದೆ. ಮತ್ತೆ ಸಮಾಜಕ್ಕೆ ನನ್ನ ಕೈಲಿ ಸಾಧ್ಯ ಆದಷ್ಟು ಸೇವೆ ಮಾಡೋಣ. ಕೊಡ್ತಾನೆ, ನಿಯತ್ತಿರೋ ಕಡೆ ಯಾವತ್ತೂ ಭಗವಂತ ಮೋಸ ಮಾಡಲ್ಲ ಅನ್ನೋದು ಮುಂಚೆಯಿಂದನೂ ಅಷ್ಟೇ, ಇವತ್ತಿಗೂ ನನ್ನ ಅನುಭವ. ಜೊತೆಗೆ ನೀವಿದ್ದೀರಾ. ನಾನು ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, ನಾನು ಎಲ್ಲಾದರೂ ಬೇರೆ ಕಡೆ ಪ್ರಮೋಷನ್ನು ಮತ್ತೊಂದು ಹೋಗಿದ್ರೆ ಹೇಳಿ, ನಾನು ಹೋಗಿಲ್ಲ. ಸಾರು ಎಷ್ಟು ಪ್ರಾಮಾಣಿಕವಾಗಿ ನನ್ನ ಬಗ್ಗೆ ಹೊಗಳ್ತಾ ಇದ್ದಾರೋ ಅದಕ್ಕೆ ನಾನು ಅರ್ಹ ಆಗಿರೋದಕ್ಕೆ ಮಾತ್ರ ಸಾರು ಹೇಳ್ತಾ ಇದ್ದಾರೆ. ಈಗ ನೆನಪಲ್ಲಿಡಿ, ಎಲ್ಲರಿಗೂ ಅವ್ರವ್ರದ್ದೇ ಆದ ವೈಯಕ್ತಿಕ ಸಂಬಂಧಗಳಿರುತ್ತೆ. ನಾನು ಮೆಸೇಜ್ ನೋಡಿದೆ, ನಾನು ಸಾರ್ ಹತ್ರ ಅದ್ರ ಬಗ್ಗೆ ಇದುವರೆಗೂ ಚರ್ಚೆ ಮಾಡಿಲ್ಲ. ಸಾರ್ ಹೇಳಿದ್ರು ಅಂತ ಹೇಳ್ತಾಯಿದ್ದೀನಿ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಅವ್ರ ಬಗ್ಗೆ ಅನುಮಾನ ಪಡಬೇಡಿ. ಅವ್ರ ಬಗ್ಗೆ ಅನುಮಾನ ಪಡೋದು ಒಂದೇ, ಆ ದೇವ್ರ ಬಗ್ಗೆ ಅನುಮಾನ ಪಡೋದು ಒಂದೇ. ಇದು ನನ್ನ ಭಿನ್ನ. ಅರ್ಥ ಆಯ್ತಾ ಸ್ನೇಹಿತರೆ? ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಅಂತ ಹೋಗಿ ನಿಮ್ಮ ಕೈಲಾದರೆ ಒಳ್ಳೇದು ಮಾಡಿ, ಯಾರಿಗಾದರೂ 4 ಜನ ಕೇಳಿ ನನ್ನ ಜೊತೆ ಕಳಿಸಿ. ಆ ದುಡ್ಡಲ್ಲೂ ಹೆಚ್ಚು ಕಡಿಮೆ ಇದ್ದರೂ ನನಗೆ ಸ್ವಂತ ದುಡ್ಡಿಂದ ನಾನು ಕರ್ಕೊಂಡು ಹೋಗ್ತೀನಿ. ಆದರೆ ಈ ಥರ ಮಾತುಗಳಿಂದ ಏನಾಗುತ್ತೆ, ಸಮಾಜಕ್ಕೆ ಅದು ನಿಮ್ಮ ಮಕ್ಕಳೇ ಓದ್ತಾರೆ ಆ ಮೆಸೇಜನ್ನು. ನಾವಷ್ಟೇ ಓದಿ ಬೇಜಾರಾಗೋದಲ್ಲ, ನಿಮ್ಮ ಮಕ್ಕಳೇ ಎಲ್ಲೋ ಒಂದು ಕಡೆ ನೋಡಿರ್ತಾರೆ, ಅವ್ರು ಇನ್ಯಾರಿಗೋ ಮತ್ತೆ ಮೆಸೇಜ್ ಮಾಡ್ತಾ ಇರ್ತಾರೆ. ಅಥವಾ ನಿಮಗೆ ಹಿಂದೆ ಇಂಡೈರೆಕ್ಟಾಗಿ ಬೇರೆ ಸಂದರ್ಭಗಳಲ್ಲಿ ನಿಮಗೆ ಅದನ್ನು ಉತ್ತರ ಕೊಡ. ಯಾಕೆಂದರೆ ನನಗೆ ಎಷ್ಟು ಬೇಜಾರಾಯಿತು ಅಂದರೆ, KRSನ ನಾನೊಂದು ಕಂಪ್ಯಾರಿಸನ್ ಮಾಡಿದ್ದೆ. ಆ ಟ್ವಿನ್ ಟವರ್ ಸಂಜೆ ಹೊತ್ತಿಗೆ ಅಲ್ಲಿ ಕಾರಂಜಿ ನಮ್ಮ KRSನಲ್ಲೂ ಅದಿದೆ. ಆದರೆ KRSನ ಪ್ರಮಾಣ ಸಣ್ಣದು ಸರ್. ಪ್ರಮಾಣ ಒಂದೇ ಅಲ್ಲ, ಅಲ್ಲಿ ಕ್ವಾಲಿಟಿ ಸಣ್ಣದು, ಪ್ರಮಾಣ ಸಣ್ಣದು. ನಾನೇನು ಹೇಳಿದೆ, ನಮ್ಮನ್ನು KRSನ ಇದು ಈ ಕಾರಂಜಿಯು ನೆನಪಾಯ್ತು ನನಗೆ. ಆದರೆ ಇದಕ್ಕಿಂತ 100 ಪಟ್ಟು ಅದು ಜಾಸ್ತಿ ಇದೆ ಅಂತ ನಾನು ಒಂದು ಮಾತು ಹೇಳ್ತೇನೆ ಇವರೇ. ಅದ್ರ ಬಗ್ಗೆ ನನಗೆ ಯಾರೋ ಒಂದು ಕಿಡಿಗೇಡಿಗಳು KRS ಇತಿಹಾಸ ನೋಡ್ಕೊಳ್ಳೋ, ಲೋಫರು ಹಾಗೆ ಹೀಗಂತೆಲ್ಲ ಹಾಕಿದ್ದಾರೆ. ನನಗೇನು ಬೇಸರ ಇಲ್ಲ. ಆದರೆ ಒಂದು ನೆನಪಿಡಿ, ಟಿಪ್ಪು ಸುಲ್ತಾನ್ ಅಡಿಗಲ್ ಹಾಕಿದ ಅಂತ ಮೊನ್ನೆ ಮಾದಪ್ಪನವರು ಹೇಳಿದಾಗ ಅದರ ಇಡೀ ಇತಿಹಾಸವನ್ನು ಇಟ್ಟುಕೊಂಡು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವ ಒಂದು ದೃಷ್ಟಿಯಲ್ಲಿ ಈ ದೇಶಕ್ಕೆ ಈ ಸಮಾಜಕ್ಕೆ ಏನನ್ನು ಕೊಟ್ಟರು ಅನ್ನೋದನ್ನು ವಿಡಿಯೋ ಮಾಡಿದ್ದು ನಾನೇ. ನೆನಪಿಡಿ, ಇದೇ ಕನ್ನಂಬಾಡಿ ಕಟ್ಟೆ ಬಗ್ಗೆ, ಮೈಸೂರು ಬಗ್ಗೆ, ಸಾಂಸ್ಕೃತಿಕ ನಗರದ ಬಗ್ಗೆ ನನ್ನ ಪತ್ರಿಕೋದ್ಯಮದಲ್ಲಿ ಪ್ರತಿಯೊಂದು ಹಂತದಲ್ಲೂ ಅದರ ಮೇಲ್ಮೆಯನ್ನು ಹಿರಿಮೆಯನ್ನು ಬರೆತಾ ಬಂದವನು. ನೀವು ಯಾರ್ರೀ ನನಗೆ ಹೇಳುವುದು? ನಾನೇನು ಹೇಳಿದೆ, ಟ್ವಿನ್ ಸಿಟಿಯನ್ನು ಅಲ್ಲಿ ನನಗೆ ಆ ಕಾರಂಜಿ ನೋಡಿದಾಗ KRS ನೆನಪಾಯಿತು. ಆದರೆ KRSನಿಂದ 100 ಪಟ್ಟು ಅದು ಚೆನ್ನಾಗಿದೆ. ನೋಡಿ, ಜಂಟಿಂಗ್ ಐಲ್ಯಾಂಡಿನಂಥ ಒಂದು ಅವಕಾಶವನ್ನು ಅವರು ಬಳಸ್ಕೊಂಡದ್ದು ಯಾವ ರೀತಿ ಬಳಸಿದ್ದಾರೆ ಅಂತಂದರೆ, ನೀವು ಅದನ್ನು ಕನಸು ಕಟ್ಟಲಿಕ್ಕೂ ಸಾಧ್ಯ ಇಲ್ಲ.
ನಮ್ಮ ಅದೇ ನಂದಿ ಹಿಲ್ಸು ಅವ್ರ ಕೈಗೆ ಏನಾದರೂ ಸಿಕ್ಕಿದ್ರೆ ಇದೇ ಕರ್ನಾಟಕದ ಬಜೆಟ್ಟಿನ 80% ದುಡ್ಡನ್ನು ಅವರು ನಂದಿ ಹಿಲ್ಸ್ನಿಂದ ತರ್ತಾ ಇದ್ರು. ಅಂಥ ಒಂದು ಅವಕಾಶವನ್ನು ಅವರು ಬಳಸ್ಕೊಳ್ತಾ ಇದ್ದಾರೆ. ಅದೆಲ್ಲವನ್ನು ವಿವರವಾಗಿ ನಿಮ್ಮ ಹತ್ರ ಮುಂದೆ ಮಾತಾಡ್ತೇನೆ. ನನ್ನ ಉದ್ದೇಶ ಏನು, ದೇಶ ಅಳಿಯೋದಲ್ಲ, ನಮ್ಮ ದೇಶವು ಹೀಗ್ಯಾಕೆ ಆಗುದಿಲ್ಲ ಅಂತ ಅಷ್ಟೇ. ಇದೇ ನಮ್ಮ ಮಂಗಳೂರಿನಲ್ಲಿ ಮರವಂತೆ ಅಂತ ಒಂದು ಐಲ್ಯಾಂಡ್ ಇದೆ, ಕುಂದಾಪುರದಿಂದ ಆಚೆ. ಮರವಂತೆ ನೀನು ಮಧುಚಂದ್ರಕ್ಕಾಗಿ ಕಾದದ್ದೇ ಬಂತೆ ಅಂತ ನಾನು ತರಂಗದಲ್ಲಿ ಕವರ್ ಪೇಜ್ ಮಾಡಿದ್ದೆ. ಒಂದು ಕಡೆ ಸಮುದ್ರ, ಒಂದು ಕಡೆ ನದಿ. ಅದನ್ನೇನಾದರೂ ಆ ಮಲೇಷ್ಯಾವ್ರದ್ದು ಅವ್ರಿಗೆ ಇವರಿಗೆ ಸಿಂಗಾಪುರದವ್ರ ಕೈ ಸಿಕ್ಬಿಟ್ಟಿದ್ರೆ ಅವರು ಮಣ್ಣಿನಲ್ಲಿ ಚಿನ್ನ ಹುಟ್ಟು ಹಾಕ್ತಾರೆ. ಹೌದು, ಖಂಡಿತ ಸರ್. ಇದನ್ನು ಹೇಳಿದ್ರೆ ನಿಮಗೆ ಬೇಸರ ಆಗುತ್ತೆ. ಬೆಂಗಳೂರನ್ನು ನೋಡಿ, ನೀವು ಮಲೇಷ್ಯಾಕ್ಕೆ ಹೋಗಿ ನೋಡಿ. ಬೆಂಗಳೂರನ್ನು ನೋಡಿ, ಸಿಂಗಾಪುರಕ್ಕೆ ಹೋಗಿ ನೋಡಿ. ಅವರ ಸಿಟಿ ಹೇಗಿದೆ, ನಮ್ಮ ಕರ್ಮ ಹೇಗಿದೆ ಅಂತ. ಇದನ್ನು ಹೇಳಿದ್ರೆ ಕುಚೋದ್ಯದಿಂದ ನನ್ನ ಅಪ್ಪನನ್ನು ಅಮ್ಮನನ್ನು ತೆಗೆದು ನೀವು ನನಗೆ ಬೈತೀರಿ, ನನಗೇನು ತೊಂದರೆ ಇಲ್ಲ. ಆದರೆ ನೀವು ಬೈಯೋರು ಇದ್ದೀರಲ್ಲ, ನಿಮಗೂ ಅಪ್ಪ ಇದ್ದಾರೆ, ನಿಮಗೂ ಅಮ್ಮ ಇದ್ದಾರೆ, ನಿಮಗೂ ಮಕ್ಕಳಿರ್ತಾರೆ. ನೀವು 4 ದೇಶಕ್ಕೆ ಹೋಗಿ ಅವಾಗ ನಿಮಗೆ ಒಳಗಿಂದ ಹಿಂಸೆ ಆಗುತ್ತೆ. ಆದರೂ ನೆನ್ಪಿಡಿ, ಮಲೇಷ್ಯಾದ ರಾಜ ಕಾಲುವೆ ನೋಡಿದಾಗ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಕೆಲವು ಸರಿ ನೀವು ತಿಂಡಿ ತಿನ್ಬೋದು, ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. ಆದರೂ 3 ದಿನ ಆಯಿತು, 4ನೇ ದಿನ ನಮ್ಮ ರಾಜ ಕಾಲುವೆ ನಮಗೆ ನೆನಪಾಗ್ತದೆ, ಅದ್ರ ವಾಸನೆಯೇ ಬರ್ತದೆ. ಬ್ಯಾಗ್ ಹೋಗೋಣ ಬೆಂಗಳೂರಿಗೆ ಅಂತ ಅನಿಸ್ತದೆ. ನಮ್ಮೂರು ನಮಗೆ ಚಂದ, ಈ ಪ್ರಜ್ಞೆ ನಮಗಿದೆ. ನೀವು ನನಗೆ ಪಾಠ ಮಾಡಬೇಕಾಗಿಲ್ಲ. ವಿದೇಶಕ್ಕೆ ಹೋದಾಗ ನಾವು ಯಾಕೆ ಇಷ್ಟು ಕನಸು ಕಟ್ತೇವೆ ಅಂದರೆ, ನಮ್ಮ ದೇಶವೂ ಹೀಗಾಗಿದ್ದಿದ್ರೆ ನಮ್ಮಲ್ಲಿ ಏನಿಲ್ಲ, ಒಡವೆ ಇದ್ದು ಬಡವೆ, ನಮಗೆಲ್ಲವೂ ಇದೆ, ಆದರೆ ಅದನ್ನು ಬಳಸ್ಕೊಳ್ತಾ ಇಲ್ಲ ನಾವು. ನಮ್ಮ ಹತ್ರ ಏನಿಲ್ಲ, ಅವ್ರ ಹತ್ರ ಪ್ಲಾಸ್ಟಿಕ್ ರೀತಿ ಕಾಣುತ್ತದು. ನಮ್ಮ ಹತ್ರ ಜೀವಂತ ಗೊಂಬೆಗಳಿದೆ, ಜೀವಂತ ಮನುಷ್ಯರಿದ್ದಾರೆ, ಜೀವಂತ ನೆಲ ಇದೆ, ಆದರೆ ಅದನ್ನು ಬಳಸ್ಕೊಳ್ತಾ ಇಲ್ಲ ಅಷ್ಟೇ. ಅದು ನಮ್ಮ ದುಃಖವೇ ಹೊರತು ದೇಶವನ್ನು, ನಾವು ನಿಂತ ನೆಲವನ್ನು ಹೀಗಳೆಯೋದೋ ಮಾಡೋದು ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಅದು ನಿಮ್ಮ ಬುದ್ಧಿಹೀನತೆ. ಅದಕ್ಕಾಗಿ ನಾನು ಏನು ಮಾಡಲಾರೆ, ನವೀನನ್ನು ಕೂಡಿಸಿ ಮಾತಾಡುವಾಗ ಯಾಕಿಷ್ಟು ಮಾತಾಡಿದೆ ಅಂತಂದರೆ, ನೀವು ಮೊನ್ನೆ ಮಲೇಷ್ಯಾದ ವಿಡಿಯೋಕ್ಕೆ ಈ ಥರ ಪ್ರತಿಕ್ರಿಯಿಸಿದ್ರಿಂದ ನಾವು ಅದರ ನಮ್ಮ ಮನೋಭಾವವನ್ನು ನಿಮಗೆ ಹೇಳಬೇಕಾಯಿತು. ಸೊ ವಿದೇಶ ಪ್ರವಾಸ ಒಂದು ಸಾಂಸ್ಕೃತಿಕ ಪ್ರವಾಸ, ನೆನಪಿಡಿ, ಒಂದು ಕಲ್ಚರಲ್ ಎಕ್ಸ್ಚೇಂಜ್. ಅದು 4 ದಿನ ಅಲ್ಲಿ ಹೋಗಿ ಬಂದರೂ ನಮ್ಮನ್ನು ನಾವು ನೋಡ್ಕೊಳ್ಬೇಕು, ನಮ್ಮ ಜಗತ್ತು ನೋಡ್ಕೋಬೇಕು, ನಮ್ಮನ್ನು ಅಕ್ಕಪಕ್ಕ ನೋಡ್ಕೋಬೇಕು. ಕನಿಷ್ಠ ಪಕ್ಷ ನೀವು ಬೇರೆ ದೇಶಕ್ಕೆ ಹೋಗಿ ಬಂದಮೇಲೆ ಬೆಂಗಳೂರಲ್ಲಿ ವಾಹನ ಓಡಿಸುವಾಗ ಗಜ 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 ಅಂತ ನಾವು ಇದನ್ನು ಒತ್ತುತ್ತೇವಲ್ಲ ಹಾರ್ನು, ಅದನ್ನು ಪ್ರಮಾಣ ಆದರೂ ಕಡಿಮೆ ಮಾಡೋಣ ಅಂತ ಮಾಡ್ತೇವೆ. ಯಾಕೆಂದರೆ ಅಲ್ಲಿ 4 ದಿನ ಇದ್ದಾಗ ಕೊನೆಯವರೆಗೂ ಒಂದು ಹಾರ್ನನ್ನು ನಾನು ಕೇಳಿ. ಕೊನೆಗೆಲ್ಲೋ ಒಂದು ಕಡೆ ಆ ಚಾಕ್ಲೇಟ್ ಫ್ಯಾಕ್ಟ್ರಿಗೆಲ್ಲೋ ಹೋಗುವಾಗ ಅಲ್ಲಿ ಏನೋ ಒಂದು ಹೀಗಿದಾಯಿತು, ಆ ಕಡೆ ಕಾರಿದೆ, ಈ ಕಡೆ ಕಾರಿದೆ, ಮುಂದ್ಗಡೆ ವಾಹನ ಇದೆ, ಇಲ್ಲಿದೆ. ಇಷ್ಟು ಜಾಗದಲ್ಲಿ ಒಂದು ಉದ್ದದ ಬಸ್ಸನ್ನು ಅವನು ಎಷ್ಟು ಚಂದ ತಿರುಗಿಸಿದ ಅಂದರೆ, ಅವನು ಬೈಲಿಲ್ಲ, ಯಾರಿಗೂ ತಾಗಿಸ್ಲಿಲ್ಲ, ಏನೂ ಮಾಡಿಲ್ಲ. ಅಲ್ಲೊಂದು ಸಣ್ಣ ಹಾರ್ನ್ ಹೊಡೆದನ್ನು ಕೇಳಿದ್ದೇನೆ. ಅಂದರೆ ನಾವು ಅಲ್ಲಿಗೆ ಹೋದಾಗ ನಾವೇನು, ನಮ್ಮ ಪರಿಸರ ಏನು, ನಾವು ತಿಳುವಳಿಕೆ ಮಾಡ್ಕೋಬೇಕಾದ್ದೇನು, ನಾವು ಎಷ್ಟು ಬದಲಾಗಬೇಕಾಗಿದೆ, ನಾವು ಎಷ್ಟು ಸಾಫ್ಟ್ ಆಗಬೇಕಾಗಿದೆ, ಇವನ್ನೆಲ್ಲ ತಿಳ್ಕೋಬೇಕು ಅಂತ ನನಗನ್ನಿಸ್ತದೆ. ವಿದೇಶ ಪ್ರವಾಸ ನಮ್ಮನ್ನು ನಾವು ಅರಿವಿನ ಪ್ರಯಾಣ, ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನವೀನು. ಅದು ಜನಸಾಮಾನ್ಯರಿಗೆ, ಒಬ್ಬ ಕೂಲಿ ಕಾರ್ಮಿಕ, ಒಬ್ಬ ಡ್ರೈವರ, ಒಬ್ಬ ಬಸ್ ಕಂಡಕ್ಟರ್ ಆಗಿ ರಿಟೈರ್ಡ್ ಆದವರು, ಇವರೆಲ್ಲ ಬರ್ತಾರೆ ಅಲ್ಲಿ. ಅವೆಲ್ಲ ನೋಡೋದೇ ಒಂದು ಚಂದ. ಹಾಗಾಗಿ ನನಗದು ತುಂಬ ಇಷ್ಟ ಆಯಿತು. ಈ ಪ್ರವಾಸ ನಾನು ಮಾಡಿದ್ದು ನೀವು ಮಾಡಬೇಕು ಅನ್ನೋ ಆಸೆಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನವೀನೊಟ್ಟಿಗೆ ಪ್ರಯಾಣ ಮಾಡಿ ಆ ಸುಖವನ್ನು ಅನುಭವಿಸಿ. ಈ ಬೈವರು, ಹೊಗಳುವರು, ತೆಗಳುವವರೆಲ್ಲ ಇರ್ತಾರೆ, ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡೋಣ. ನಾವು ಒಳ್ಳೆಯದನ್ನು ಹಂಸಕ್ಷೀರ ನ್ಯಾಯದ ಹಾಗೆ ಒಳ್ಳೆಯದನ್ನು ತೆಗೆದುಕೊಳ್ಳೋಣ, ಕೆಟ್ಟದ್ದನ್ನು ಅವ್ರಿಗೇ ಬಿಟ್ಬಿಡೋಣ, ನಮಗೆ ಬೇಡ. ನಮಸ್ತೆ ನವೀನ್. ಇನ್ನೊಂದು ವಿಷಯ ಸರ್, ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಬಂಧುಗಳಿಗೆ ದಯವಿಟ್ಟು ನನಗೆ ಪೇಯ್ಡ್ ಪ್ರಮೋಷನ್ ಎಲ್ಲ ಮಾಡಿ, ಅದು ಪ್ರಚಾರ ಮಾಡಿ, ಜನಗಳನ್ನ ಗುಂಪು ಮಾಡಿ ಕರ್ಕೊಂಡೋಗೋಷ್ಟು ಶಕ್ತಿ ಇಲ್ಲ, ಚೈತನ್ಯ ಇಲ್ಲ. ಸೊ ಹಾಗಾಗಿ ನಿಮ್ಮನ್ನ ಏನು ಪ್ರಾಮಾಣಿಕವಾಗಿ ನಾನಾಗಲಿ, ಗಣಪತಿ ಸಾರಾಗಲಿ ಇದನ್ನು ಪ್ರಸಾರ ಮಾಡ್ತಾಯಿದ್ದೀವಿ, ಅಥವಾ ನೀವು ಕೇಳ್ತಾ ಇದ್ದೀರಾ, ನಿಮ್ಮಲ್ಲೇ ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರ ಜೊತೆ ಕಳಿಸ್ಕೊಡಿ. ಅವ್ರ ರಿವ್ಯೂಸ್ ಎಲ್ಲ ನೋಡಿದ್ರೆ, ನನ್ನ ಜೊತೆ ಬಂದಿರೋ ರಿವ್ಯೂಸ್ ಎಲ್ಲ ನೋಡಿದರೆ ಒಂದೇ ಒಂದು ಬ್ಯಾಡ್ ಕಮೆಂಟ್ ಇಲ್ಲ. ಇರ್ಬೋದು ಸಣ್ಣ ಪುಟ್ಟ, ನಾನಿಲ್ಲ ಎಲ್ಲ ನಾನು 100% ಕರೆಕ್ಟಾಗಿ ಮಾಡಿ, ಆದರೆ ಯಾವೊಂದು ಗಮನಕ್ಕೆ ಬಾರದಂಥ ತಪ್ಪುಗಳು ಸಣ್ಣ ಪುಟ್ಟ ಆಗಿರ್ತವೆ. ಸೊ ಇದು ನನ್ನಲ್ಲಿ ನಂಬಿಕೆ ಇಡಿ. ಆದಷ್ಟು ನನ್ನ ಫೇಸ್ಬುಕ್ ಇದೆ,
ಇನ್ಸ್ಟಾಗ್ರಾಮ್ ಇದೆ, ಸಾರ್ದು ಯೂಟ್ಯೂಬಲ್ಲೂ ಬರ್ತಾ ಇರುತ್ತೆ. ಸೊ ಆದ್ದರಿಂದ ಅದನ್ನು ಸಬ್ಸ್ಕ್ರೈಬು ಫಾಲೋ ಮಾಡಿಸಿ. ಮೌತ್ ಪಬ್ಲಿಸಿಟಿನೇ ಜಾಸ್ತಿ, ಖಂಡಿತ ಸುಮಾರು ಜನ ಹೇಳ್ತಾ ಇದ್ದಾರೆ, ಕಾಲ್ಗಳು ಬರುತ್ತೆ. ಗಣಪತಿ ಸಾರ್ ಚಾನಲ್ ನೋಡಿ ಮಾಡಿದ್ದೀನಿ ಅಂತ ಸುಮಾರು ಜನ ಮಾಡ್ತಾರೆ. ಸೊ ಇನ್ನೊಂದು ಚೂರು ನನಗೆ ಸಪೋರ್ಟ್ ಮಾಡಿ, ಏನು ನನ್ನ NJ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅನ್ನೋ ಮಗು ಇದೆ, ಅದು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡಿ. ಏನು ಅಂಬೆಗಾಲು ಇಡ್ತಾ ಇದೆ, ಸ್ವಲ್ಪ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕನ್ನಡ ಜನದಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.